ಇವತ್ತಿನ ವಿಡಿಯೋದಲ್ಲಿ ನಾನು ಇಂಗ್ಮೆಣ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಂಗ್ಮೆಣ್ಸ್ ಮಾಡಲಿಕ್ಕೆ ಹಸಿಮೆಣಸು, ನಿಂಬೆಹಣ್ಣು, ಇಂಗು, ಉಪ್ಪು, ತೆಂಗಿನೆಣ್ಣೆ, ಜೀರಿಗೆ ಮೆಣಸಿನ ಪುಡಿ ಬೇಕಾಗುತ್ತೆ. ಹೇಗೆ ಮಾಡೋದು ಅಂತ ಹೇಳ್ತೀನಿ. ಉಪ್ಪಿಗೆ ಲಿಂಬೆಹಣ್ಣು ಹಿಂಡಿ ಉಪ್ಪು ಕರಗಿಸಿದ್ದೀನಿ. ಇದಕ್ಕೇನೆ ಇಂಗು ಹಾಕ್ಕೊಳ್ತೀನಿ. ನಾನಿಲ್ಲಿ ಇಷ್ಟು ಹಸಿಮೆಣಸಿಗೆ ಒಂದು 5 ಲಿಂಬೆಹಣ್ಣು ತೊಗೊಂಡಿದ್ದೀನಿ. ಇಷ್ಟಕ್ಕೆ ಬೇಕಾಗುತ್ತೆ ಅಷ್ಟು. ಚಿಕ್ಕದೊಂದು ಕಡಾಯಿ ತೊಗೊಂಡು ತೆಂಗಿನೆಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು ಹಸಿಮೆಣಸು. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ, ಬೇಕಾಗುತ್ತೆ. ಇದೀಗ ಬೆಂದಿದೆ, ಸಾಕು. ಇದಕ್ಕೆ ನಾನು ಉಪ್ಪು, ಲಿಂಬೆ ರಸ ಮತ್ತು ಇಂಗು ಹಾಕಿದ್ನಲ್ಲ ಅದನ್ನು ಸೇರಿಸ್ಕೊಳ್ತೀನಿ. ಚೆನ್ನಾಗಿ ಕುದಿಸ್ಬೇಕು. ಜೀರಿಗೆ ಮೆಣಸಿನ ಪುಡಿನೂ ಸೇರಿಸ್ಕೊಬೇಕು. ಇದೊಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಇದು ಹೀಗೆ ಲಿಂಬೆ ರಸ ಮತ್ತು ಎಣ್ಣೆ ಎಲ್ಲ ಸೇರಿಕೊಂಡು ದಪ್ಪ ಆಗ್ತಾ ಬರಬೇಕು. ಲಿಂಬೆ ರಸ ಎಲ್ಲ ಎಣ್ಣೆ ಜೊತೆ ಸೇರಿ ಗಟ್ಟಿ ಆಗ್ತಾ ಇದೆ, ಎಣ್ಣೆ ಬಿಟ್ಕೊಳ್ತಿದೆ. ಇಷ್ಟಾದರೆ ಸಾಕಾಗುತ್ತೆ. ಇದು ತಣ್ಣಗಾದ್ಮೇಲೆ ಒಂದು ಗಾಜಿನ ಬಾಟ್ಲಿಗೆ ಹಾಕಿಟ್ಕೊಂಡ್ರೆ ಒಂದು 2-3 ತಿಂಗಳ ಕಾಲ ಇರುತ್ತೆ. ಉಪ್ಪಿನಕಾಯಿ ಥರನೇ ಯೂಸ್ ಮಾಡ್ಬೋದು, ಹಾಳಾಗೋದಿಲ್ಲ.